ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ವಾರ್ತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರಕ್ಷಕ ಇಲಾಖೆ ಹಾಗೂ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳು ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರಿನ ಬೈಪಾಸ್ ರಸ್ತೆ ವ್ಯಸನ ಮುಕ್ತ ಕೇಂದ್ರದಲ್ಲಿ ಮಾದಕ ಔಷಧ ದುರ್ಬಳಕೆಗೆ ಬಲಿಯಾದವರಿಗೆ ಕಾನೂನು ಸೇವೆಗಳು ಮತ್ತು ಮಾದಕ ಔಷಧ ವಿಪತ್ತಿನ ನಿರ್ಮೂಲನೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ನಮ್ಮ ದೇಹದಲ್ಲಿ ಬೇರೆಯವರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲದೆ ಇದ್ರು ಲಿವರ್ ಒಂದಷ್ಟು ನೀವು ಉಳಿಸಿದ್ದೀರ ಅದಕ್ಕೆ ಅಂದ್ರೆ ಅವಕಾಶ ಸಿಕ್ತು ಅಂತಂದ್ರೆ ಅದು ನಿಮ್ಗೆ ಮತ್ತೆ ರೀಜನರೇಟ್ ಆಗ್ತದೆ ಎಲ್ಲ. ಆದ್ರೆ ಒಂದ್ಸಾರಿ ಅದಕ್ಕೆ ಅವಕಾಶ ಕೊಟ್ಟು ಬಿಟ್ಟು ಆಮೇಲೆ ಮತ್ತೆ ಹೋಗಿ ಏನಾದ್ರು ಸೇರ್ಕೊಂಡ್ರಿ ಅಂತಂದ್ರೆ 3-4 ಡೇಸ್ ಅಲ್ಲೇ ಸತ್ತಾಗ್ಬೇಕು. ಸೊ ಹಾಗಾಗಿ ಈ ಮಾದಕ ವ್ಯಸನ ಅಂತಕ್ಕಂಥದ್ದು ಮೋಸ್ಟ್ ಡೇಂಜರಸ್. ಇದು ಒಂದು ನಿಮಗೆ ಆರ್ಥಿಕವಾಗಿ ನಷ್ಟ, ಸೊ ಕುಟುಂಬದ ಆರ್ಥಿಕತೆಗೂ ನಷ್ಟ, ದೇಶದ ಆರ್ಥಿಕತೆ ಅವ್ರು ಹೇಳ್ತಾರೆ ನಾವೆಲ್ಲ ಇದರಿಂದ ಸರ್ಕಾರಗಳು ನಡೆಸ್ತೀವಿ ಕೆಲವರು ಅವಿವು ಅಂತಕ್ಕಂಥದ್ದು. ಆದ್ರೆ ಅದು ವಿಷ ಅಂತ ಗೊತ್ತಿದ್ದು ಯಾಕೆ ಅದನ್ನ ಬಳಸಕ್ ಹೋಗ್ತೀವಿ? ಈಗ ನೋಡಿ, ನೀವು ತಗೊಳ್ತಾ ಇರ್ತಕ್ಕಂತಹ ಮದ್ಯಪಾನ ಅದು ಒಳ್ಳೇದು ಅನ್ನೋ ಹಾಗಿದ್ರೆ ನಿಮ್ಮ ಮಕ್ಕಳನ್ನ ಜೊತೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆಲ್ಲ ಊಟ ತಿನ್ನಿಸ್ತೀವಲ್ಲ, ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಊಟ ತಿನ್ನಿಸೋದೇನು ಇದು ಒಳ್ಳೇದು ಅನ್ನೋದು ನಿಮ್ಮ ಭಾವನೆ ಆಗಿದ್ರೆ ಮಕ್ಕಳಿಗೂ ಜೊತೆ ಸ್ವಲ್ಪ ಕೊಡ್ಬೋದಲ್ಲ. ಕೊಡ್ತೀವ ಯಾರಾದ್ರೂ? ಇಲ್ಲ, ಕೊಡೋದಿಲ್ಲ. ಯಾಕಂದ್ರೆ ಅದು ಕೆಟ್ಟದ್ದು ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಅದನ್ನು ಬಳಸ್ಕೊಳ್ಳೋದಕ್ಕಾಗಿ ನಮ್ಗೆ ನಾನಾ ರೀತಿಯಾಗಿರ್ತಕ್ಕಂತಹ ನೆಪಗಳನ್ನ ಹೇಳ್ತೀವಿ. ಆ ಕಾರಣಕ್ಕಾಗಿ ಕುಡಿದ್ವಿ, ಈ ಕಾರಣಕ್ಕಾಗಿ ಕುಡಿದ್ವಿ, ಅದು ಇದು ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಟ್ಟು. ಸೊ ಹಾಗಾಗಿ ಇದು ಕುಡಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಯಾವ ಮಟ್ಟದ್ದು ಅಂತಂದ್ರೆ ಅಲ್ಲಿ ಚರಸ್, ಬ್ರೌನ್ ಶುಗರ್ ಆಯ್ತಲ್ಲ, ಕೊಕೈನ್, ಇನ್ನು ಏನೇನೋ ನಮ್ಮ NDPS ಆಕ್ಟ್ ಅಲ್ಲಿ ಏನೇನು ಬರ್ತಾವ ಅಷ್ಟಕ್ಕೆಲ್ಲ ಅಡಿಕ್ಷನ್ ಆಗಿರ್ತಾರೆ. ಒಬ್ಬ ಅದರಲ್ಲಿ ಅಕ್ಯೂಸ್ಡ್ ಇರ್ತಕ್ಕಂಥವ್ನು ಹೇಳಿದ್ದು ನನಗೆ ಶಾಕಿಂಗ್ ಏನಂತಂದ್ರೆ, ಅದ್ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಹಾವಿದೆಯಂತದ್ದು. ಆ ಹಾವಿನಿಂದ ಈ ನಾರಿಗೆ ಕೆಳಗಡೆ ಇರ್ತಕ್ಕಂತಹ ಗ್ರಂಥಿಗಳೇನಿದೆಯಾ ಅದಕ್ಕೆ ಹಾವಿಂದ ಕಚ್ಚಿಸ್ಕೊಂಡ್ರೆ ಸುಮಾರು 1 ವಾರ, 10 ದಿನ, 15 ದಿನದವರೆಗೂ ಅವನಿಗೆ ಆ ಅಮಲಲ್ಲೇ ಇರ್ತಾನಂತ. ಅದಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರಂತೆ ಒಂದ್ಸಾರಿ ಕಚ್ಚಿಸ್ಕೊಳ್ಳೋದಕ್ಕೆ. ಅಂದ್ರೆ ಮನುಷ್ಯ ಯಾವ ಕಡೆ ಹೋಗ್ತಾ ಇದ್ದಾನೆ ಅಂತ ಆ 1 ಲಕ್ಷ ರೂಪಾಯಿಯನ್ನ ಅವನು ಬೇರೆ ಯಾವ್ದಕ್ಕೋ ಫ್ಯಾಮಿಲಿ ಡೆವಲಪ್ಮೆಂಟ್ಗೋ, ಮಕ್ಕಳ ಎಜುಕೇಶನ್ಗೋ, ಇನ್ನೊಂದು ಮತ್ತೊಂದಕ್ಕೂ ಬಳಸ್ಕೊಂಡೆ ಅಂತಂದ್ರೆ ಇನ್ನೇನೋ ಉತ್ತಮವಾಗಿರ್ತಕ್ಕಂತಹ ಒಂದು ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಇದು ಒಂದ್ಸಾರಿ ಆ ಒಂದು ಅಡಿಕ್ಷನ್ಗೆ ಶುರುವಾಯ್ತು ಅಂತಂದ್ರೆ ನೀವು ಬರೀ ಮದ್ಯ ವ್ಯಸನಿಗಳಿಗೆ ಅದನ್ನು ಬಿಡಕ್ ಆಗೋದಿಲ್ಲ ಅಂತಂದ್ರೆ ಆ ಇದೆಯಲ್ಲ ಮಾದಕ ವಸ್ತುಗಳು, ಅದು ಇನ್ನೂ ಮೋಸ್ಟ್ ಡೇಂಜರಸ್ ಅದು. ಬಳಿಕ ಮಾತನಾಡಿದ ಅವರು, ರಾಷ್ಟ್ರದ ಭವಿಷ್ಯ ರೂಪಿಸಬೇಕಾಗಿರುವ ಯುವ ಸಮೂಹ ವ್ಯಸನಿಗಳ ಸಹವಾಸ ಹಾಗೂ ಮೋಜು ಮಸ್ತಿಗಾಗಿ ಮಾದಕ ವ್ಯಸನಿಗಳಿಗೆ ಬಲಿಯಾಗುತ್ತಿರುವುದು ವಿಷಾದನೀಯ ಎಂದರು. ನೇಮಕ ಮಾಡಿ ಮತ್ತೆ ಎನ್ಜಿಒಗಳನ್ನೆಲ್ಲ ಕೂಡ ಪ್ರೋತ್ಸಾಹಿಸಿ ಈ ಜನರಿಗೆಲ್ಲಾನು ಈ ರೀತಿ ಮಾಡಿ ಅಂತಕ್ಕಂಥದ್ದು ಬೇರೆ ಏನು ಕೆಲಸ ಇಲ್ವಾ? ಇದನ್ನೇ ಬೇರೆ ಡೆವಲಪ್ಮೆಂಟಲ್ ವರ್ಕ್ಸ್ಗೆಲ್ಲ ಹಾಕ್ಬೋದಲ್ಲ. ಆದ್ರೆ ಸರ್ಕಾರ ಒಂದು ಅರ್ಥ ಮಾಡ್ಕೊಳ್ಳಿ, ದೇಶ ಅಂತಂದ್ರೆ ಮಣ್ಣಲ್ಲ, ಮರಗಳಲ್ಲ. ದೇಶ ಅಂದ್ರೆ ಮನುಷ್ಯರು, ಈ ದೇಶದಲ್ಲಿ ಇರ್ತಕ್ಕಂತಹ ನಾಗರಿಕರು ಚೆನ್ನಾಗಿದ್ರೆ, ಆರೋಗ್ಯಕರವಾಗಿದ್ರೆ ಮಾತ್ರನೇ ನಾವು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಆಗ್ತದೆ, ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದ್ ಬಿಟ್ಬಿಟ್ಟು ಇಂತಹ ಮಾದಕ ವ್ಯಸನಗಳಿಗೆ, ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಬಲಿ ಆದ ನಂತರದಲ್ಲಿ ಏನಾಗ್ತದೆ? ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಯೋಚನೆ ಮಾಡಿ, ಎಷ್ಟು ಸಫರ್ ಆಗ್ತಾ ಇರ್ತಾರೆ. ಕೈಗೆ ಸಿಕ್ಕಿ ತಗೊಂಡು ಹೊಡೆದ್ಬಿಟ್ಟಿರ್ತೀರ, ಯಾರೋ ದುಡ್ಡೆ ಹೊಡೆದಾಕೋದು. ಕ್ರಿಮಿನಲ್ ಕೇಸಸ್ 90% ಎಲ್ಲ ಕ್ರೈಮ್ಸ್ ಎಲ್ಲ ಬರ್ತಕ್ಕಂಥದ್ದು ಮದ್ಯಪಾನ ಮಾಡಿ ಆ ಒಂದು ಅಮಲಿನಲ್ಲಿ ಗೊತ್ತಿಲ್ಲದೆ ಏನೋ ಒಂದು ಹೊಡೆದು ಸುಮಾರು ಜನ ಮರ್ಡರ್ ಕೇಸಸ್ ಅಲ್ಲಿ ಸಿಕ್ಕಾಕೊಂಡು ಬಂದಿದ್ದಾರೆ. ಸುಮಾರು ಜನಕ್ಕೆ ಏನೋ ಕೈಗೆ ಸಿಕ್ಕಿರ್ತಕ್ಕಂಥ ಆಯುಧ ತಗೊಂಡು ಹೊಡೆದ್ಬಿಟ್ಟು ತಲೆ ಹೊಡೆದಾಕಿರೋದು, ಕೈ ಕಾಲು ಮುರಿದಿರ್ತಕ್ಕಂಥದ್ದು, ಕ್ರಿಮಿನಲ್ಸ್ ಅಟೆಂಪ್ಟ್ ಮಾಡೋ ಕೇಸ್, ಆಫ್ ಮಾಡೋ ಕೇಸ್ಗಳಲ್ಲಿ ಬಂದು ಒಳಗಡೆ ಸೇರ್ಕೊಂಡಿದ್ದಾರೆ. ಯಾಕೆ ಇದೆಲ್ಲ ಆಗ್ತದೆ? ಈ ಅಮಲು ಇರುವುದು. ಸೊ ಅದರಿಂದ ಅದನ್ನು ಹೊರಗಡೆ ಬಂದು ನೀವು ಸಾಮಾನ್ಯ ಮನುಷ್ಯರ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥದ್ದು. ನಿಮ್ಗೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನನಗೇನಾದ್ರು ಕುಡಿಲಿಕ್ಕೆ ಬೇಕು ಅಂತಂದ್ರೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಉಚಿತವಾಗಿ ವಕೀಲರನ್ನು ಕೊಡ್ತೀವಿ, ನಯಾ ಪೈಸಾ ಕೊಡಂಗಿಲ್ಲ. ನೀವು ಅರ್ಥ ಆಯ್ತಲ್ಲ? ಯಾರಾದ್ರೂ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರ್ತಕ್ಕಂಥವ್ರು ಇದ್ದಾರೆ ಅಂತಂದ್ರೆ ಅಂತವ್ರಿಗೆ ಕೋರ್ಟ್ ಫೀಸನ್ನು ನಾವೇ ಕಟ್ತೀವಿ. ಕ್ರಿಮಿನಲ್ ಕೇಸ್ಗಳು ಸಿಕ್ಕಾಕೊಂಡ್ರೆ ಅಪ್ ಟು ಇಲ್ಲಿವರೆಗೂ ಅಪೀಲ್ ಹೋಗೋವರೆಗೂ ಸೆಷನ್ಸ್ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ವರೆಗೂ ಕೂಡ ನಾವೇ ಉಚಿತವಾಗಿ
ಅವ್ರಿಗೆಲ್ಲ ಅಪೀಲ್ ಹಾಕೋದಕ್ಕೆ ವಕೀಲರನ್ನೆಲ್ಲ ಕೂಡ ನೇಮಕ ಮಾಡಿಕೊಳ್ಳುವಂತಹ ಅವಕಾಶಗಳೆಲ್ಲ ಇದೆ. ಒಂದು ಉದ್ದೇಶ ಏನು ಅಂತಂದ್ರೆ ನಾಗರಿಕರು ಈ ದೇಶದಲ್ಲಿ ಸರಿ ದಾರಿನಲ್ಲಿ ಕಾನೂನುಬದ್ಧವಾಗಿ ಕಾನೂನು ಪಾಲಕರ ರೀತಿನಲ್ಲಿ ಹೋಗ್ಬೇಕು ಅನ್ನೋ ಉದ್ದೇಶ. ಯಾರಿಗಾದ್ರೂ ನಿಮ್ಗೆ ಆ ರೀತಿ ಕಾನೂನುಬದ್ಧ ಸಮಸ್ಯೆಗಳಿದ್ರೆ ಕಾನೂನು ಸೇವಾ ಪ್ರಾಧಿಕಾರ ನಿಮ್ಮ ಪ್ರತಿ ತಾಲೂಕಿನಲ್ಲೂ ಇದೆ. ಅದು ಇಡೀ ನಮ್ಮ ಭಾರತ ದೇಶದ ಪ್ರತಿ ತಾಲೂಕಿನಲ್ಲೂ ಕಾನೂನು ಸೇವಾ ಸಮಿತಿ ಅಂತ ಇದೆ. ಕೋರ್ಟ್ ಹತ್ರ ಹೋದ್ರೆ ಅಲ್ಲಿ ಇರ್ತಾರೆ, ಒಂದು ಪ್ರಾಂತ್ಯ ಇದೆ, ಅಲ್ಲಿ ಹೋಗಿ ನೀವು ಅಪ್ರೋಚ್ ಮಾಡ್ತು ಅಂತಂದ್ರೆ ಆಗ್ತದೆ. ಇಲ್ಲ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದ್ರು ಕೂಡ ನಾವು ನಿಮ್ಗೆ ಸಹಾಯವನ್ನ ಕೊಡ್ತೀವಿ. ವಿಷಯ ಹುಟ್ಟಿದ ಮೇಲೆ ಏನಾದ್ರು ಜೀವನದಲ್ಲಿ ಸಾಧಿಸ್ಬೇಕು. ಸಾಧನೆ ಮಾಡೋದು ಎಲ್ಲರೂ ಸಹಜ, ಆದರೆ ಜೀವನದಲ್ಲಿ ಕೆಲವೊಂದು ಕಡೆ ಅದು ಎಲ್ಲೋ ಒಂದ್ಸಲ ಎಡಗೊಟ್ಟಿದ್ದೀವಿ. ಅದಕ್ಕೆ ಒಂದು 2005ರಲ್ಲಿ ನಶಮುಕ್ತ ಭಾರತ ಅಂತೇಳಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ನಿಟ್ಟಿನಲ್ಲಿ ಪರಿವರ್ತನೆಯೇ ಜಗದ ನಿಯಮ, ಪರಿವರ್ತನೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾದಂಥ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ರಾಷ್ಟ್ರಾದ್ಯಂತ ಸುಮಾರು NGOಗಳು ಸೇವೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರ, ಸೇವಾ ಪ್ರಾಧಿಕಾರ ಹಾಗೂ ಪ್ರಜಾಪಿತ ಪ್ರಮುಖರು ಅನೇಕ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಭಾಗ್ಯಕ್ಕ, ಡಾಕ್ಟರ್ ಅನಿತ್ ಕುಮಾರ್, ವ್ಯಸನ ಮುಕ್ತ ಕೇಂದ್ರದ ಮುಖ್ಯಸ್ಥರಾದ ಮಂಜುನಾಥ್ ಉಪಸ್ಥಿತರಿದ್ದರು.